ಭದ್ರಾಪುರದಲ್ಲಿ ಮೂಕ ಬಾಲಕಿಯ ಅನುಮಾನಾಸ್ಪದ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಭದ್ರಾಪುರದಲ್ಲಿ ಮೂಕ ಬಾಲಕಿಯ ಅನುಮಾನಾಸ್ಪದ ಸಾವಿಗೆ ಬಿಗ್ ಟ್ವಿಸ್ಟ್. 14 ವರ್ಷದ ಮೂಕ ಬಾಲಕಿ ಮೇಲೆ ಯಾವುದೇ ಅತ್ಯಾಚಾರ ನಡೆದಿಲ್ಲ. ಎಫ್ಎಸ್ಎಲ್ ವರದಿಯಲ್ಲಿ ಅತ್ಯಾಚಾರ ನಡೆದಿರುವ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಿಲ್ಲ. ಬಾಲಕಿಯ ದೇಹದ ಮೇಲೆ ಸುಟ್ಟ ಕಲೆಗಳಿಲ್ಲ, ಕಚ್ಚಿರುವ ಗಾಯಗಳೂ ಇಲ್ಲ. ಬಾಲಕಿ ಸಾವಿನ ಕುರಿತ ಎಫ್ಎಸ್ಎಲ್ ವರದಿ ಬಗ್ಗೆ ರಾಮನಗರ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮೂಕ ಬಾಲಕಿಯ ಸಾವು ಹೇಗೆ ಆಗಿದೆ ಅನ್ನೋದು ಇನ್ನೂ ಕೂಡ ಖಚಿತವಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದಷ್ಟೇ ಗೊತ್ತಾಗಬೇಕು ಎಂದ ಎಸ್ಪಿ, ಶೀಘ್ರವೇ ಸತ್ಯಾಂಶ ಬಯಲಾಗಲಿದೆ ಎಂದ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ. ಭದ್ರಾಪುರದಲ್ಲಿ ಮೂಕ ಬಾಲಕಿಯ ಅನುಮಾನಾಸ್ಪದ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 14 ವರ್ಷದ ಮೂಕ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಎಂದು ಹೇಳಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾದರೂ ಕೂಡ ನಿನ್ನೆ ದಿನ ಇದನ್ನು ಅತ್ಯಾಚಾರ ಎನ್ನುವಂಥ ವರದಿ ಬಿತ್ತರ ಆಯ್ತಲ್ಲ ಅಂತ ಹೇಳಿ ಕೆಲವರು ಕೇಳಬಹುದು. ಒಂದು ಘಟನೆ ನಡೆದಾಗ ಅದರ ಹಿಂದೆ ಎರಡು ರೀತಿಯ ಕಥೆಗಳು ವ್ಯಕ್ತವಾಗುತ್ತೆ. ಒಂದು ಅನುಮಾನ, ಮತ್ತೊಂದು ಸತ್ಯಾಂಶ. ಅನುಮಾನ ಅಥವಾ ಅದರ ಹಿಂದೆ ಸುತ್ತಾಡ್ತಾ ಇರುವಂತಹ ವಿವಾದ ಜೊತೆಗೊಂದು ಸತ್ಯ, ಈ ಎರಡೂ ಕೂಡ ಎರಡಾಗಿರುತ್ತೆ. ಎರಡು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಕರಣದಲ್ಲಿ ವ್ಯಕ್ತವಾದ ಅನುಮಾನಗಳನ್ನು ಕೂಡ ಸುದ್ದಿ ಮಾಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಹೊರಬಂದಿರತಕ್ಕಂತಹ ಸತ್ಯಾಂಶವನ್ನು ಕೂಡ ಸುದ್ದಿ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಯಾವುದಾದ್ರೂ ವರ್ಗ ಪ್ರಯೋಜನವನ್ನು ಪಡೆದುಕೊಳ್ತಾ ಇದೆಯಾ, ಈ ಅರ್ಥದಲ್ಲೂ ಕೂಡ ಈಗ ಸಮಾಜದಲ್ಲಿ ಚರ್ಚೆಯಾಗ್ತಾ ಇದೆ. ಪಾಪ ಹಕ್ಕಿ ಪಿಕ್ಕಿ ಜನಾಂಗ ಕರ್ನಾಟಕದಲ್ಲಿ 12,000 ಜನಸಂಖ್ಯೆ ಇರತಕ್ಕಂತಹ ಒಂದು ಉತ್ತಮವಾದ ಒಂದು ಸಮುದಾಯ. ಹಕ್ಕಿ ಪಿಕ್ಕಿ ಅಂತ ಆ ಸಮುದಾಯದ ಹೆಸರು ಬಂದಾಗ ಅದು ಅರೆ ಅಲೆಮಾರಿ ವರ್ಗಕ್ಕೆ ಬರುತ್ತೆ. ಇವರು ಈ ಹಿಂದೆ ಕಾಡಲ್ಲಿ ವಾಸ ಮಾಡ್ತಾ ಇದ್ದಂಥ ಸಾಕಷ್ಟು ಹಿನ್ನೆಲೆ ಇದೆ. ರೋಚಕವಾದಂತಹ ಆ ಒಂದು ಸಮುದಾಯದ ಹಿನ್ನೆಲೆಗಳಿದ್ದಾವೆ. 1950-60ರ ಎಡೆಯಲ್ಲಿ ಬಂದಂತಹ ಕಾಯ್ದೆಯ ಪ್ರಕಾರ, ಆಗ ಜಾರಿಯಾದಂಥ ಒಂದು ಯೋಜನೆ ಪ್ರಕಾರ ಕಾಡಿನಿಂದ ನಾಡಿಗೆ ಬಂದರು. ಸಾಕಷ್ಟು ಜನ ಸೌತ್ ಆಫ್ರಿಕಾಕ್ಕೆ ವಲಸೆ ಹೋದರು. ಅದರಲ್ಲಿ ಅಳಿದುಳಿದ ಜನರು ಕರ್ನಾಟಕದಲ್ಲಿ ಈಗಲೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಪಕ್ಕಾ ಕನ್ನಡಿಗರು. ಸಮಾಜದಲ್ಲಿ ಒಂದು ಉತ್ತಮ ಸಮುದಾಯ ಅಂತ ಕರೆಸಿಕೊಳ್ಳುವಂತಹ ಹಕ್ಕಿ ಪಿಕ್ಕಿ ಸಮುದಾಯದ ಒಂದು ಮೂಕ ಬಾಲೆ ಆಕೆ. ಆ ಕುಟುಂಬಕ್ಕೆ 5 ಮಕ್ಕಳಿದ್ರು. ಗಂಡ ಕೂಡ ಕಿವುಡ ಆಗಿದ್ರು. ಮಗಳು ಹುಟ್ಟು ಮೂಗಿ ಬಾಯಿ ಬರ್ತಾ ಇರಲಿಲ್ಲ. ಎಲ್ಲೋ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಅಲ್ಲಿಂದ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮಗಳು ಬೇರ್ಪಟ್ಲು ಅಂತ ಹೇಳಿದ್ರೆ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ತಾಯಿ ಮನೆಗೆ ಹೋಗ್ತಾರೆ. ಸಂಜೆಯಾದರೂ ಮಗಳು ಕಾಣ್ತಾ ಇಲ್ಲ. ಅಕ್ಕಪಕ್ಕ ಅದು ಎಷ್ಟೊಂದು ಅಪಾಯಕಾರಿಯಾದಂತಹ ಏರಿಯಾ ಅನ್ನೋದು ನಿನ್ನೆಯ ನಾವೇ ಬಿತ್ತರ ಮಾಡಿದಂಥ ಸುದ್ದಿಯಲ್ಲಿ ನಿಮಗೆ ಸ್ಪಷ್ಟ ಆಗುತ್ತೆ. ಅತ್ಯಂತ ಅಪಾಯಕಾರಿ. ಈ ತಮಿಳುನಾಡು ಪ್ರಯಾಣ ಬೆಳೆಸುವಾಗ ನಿಮಗೆ ಗೊತ್ತಿರುತ್ತೆ, ಸತ್ಯಮಂಗಲ ಘಾಟ್ ಸೆಕ್ಷನ್ ಸಿಗುತ್ತೆ. ಅಲ್ಲಿ ಸುತ್ತಲೂ ಕಾಡೆ, ಈ ವೀರಪ್ಪನ ಅಡಗುತಾಣವಾಗಿರಿಸಿಕೊಂಡಂಥ ಸತ್ಯಮಂಗಲ, ಆ ಕಾಡಿಗೂ ತಲೆಗೆ ಹೊಡೆದಂಗಿದೆ ಆ ಏರಿಯಾ. ಸುತ್ತಲೂ ಕಾಡು, ಮರ ಗಿಡ, ಏನು ಬೇಕಾದರೂ ನಡಿಬಹುದು, ಯಾರಿಗೂ ಗೊತ್ತಾಗಲ್ಲ. ಆದರೆ ಅಲ್ಲೇ ರೈಲ್ವೆ ಪಟ್ಟಿಗಳಿದ್ದಾವೆ, ಯಾವ ಸುರಕ್ಷತೆಯೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಸಂಸದರು ಗಮನಿಸಬೇಕು. ಮೂಲಭೂತ ಸೌಕರ್ಯ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ ಅಲ್ಲಿ. ಇದೇ ಸಮುದಾಯ ಪಾಪ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ರೋಗ ರುಜಿನಗಳು ಕಾಲು ಮುರ್ಕೊಂಡು ಬಿದ್ದಿದೆ. ಮೂಲಭೂತ ಸೌಕರ್ಯಗಳಿಲ್ಲ. ಆ ಬಗ್ಗೆ ಚಿಂತನೆಗಳು ನಡಿಬೇಕು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಈ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.